ಸೊ ಸಾಕಷ್ಟು ಜನ ನಮ್ಮ ನಿಧು ವಸ್ತ್ರ ಪೇಜಲ್ಲಿ ಹೇಗೆ ಶಾಪ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಇಲ್ಲಿ ಇಟ್ಟಿದ್ರು ಅಂತ ಅಂದ್ಬಿಟ್ಟು ನಾನು ಬಂದ್ರೆ ಎಲ್ಲಿ ನೋಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೀನು ಅಂಗಡಿಗೆ ಬರ್ಬೇಡ ಅಂತ ಒಂದು ವೀಕಿಂದ ಚೂರು ಒಂದು ಪಾಯಿಂಟ್ ಏನೋ ಕಲರಿಂಗು ವ್ಯತ್ಯಾಸ ಆಗ್ಬಿಟ್ಟಿತ್ತು. ಓಕೆ, ಆರ್ಡರ್ ಏನೋ ಪ್ಲೇಸ್ ಆಗೋಯ್ತು, ಇದು ಆಗಿದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಜನಕ್ಕೆ ಇರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಟೂ ಡೇಸ್ ಅಲ್ಲ, ನನ್ನ ಒಂದು ವೀಕಿಂದ ನಿಧು ವಸ್ತ್ರಕ್ಕೆ ಬರೋಕ್ಕೆ ಬಿಟ್ಟಿಲ್ಲ ನನ್ನ ಹಸ್ಬೆಂಡು. ಅದೆಂತ ಏನೇನೋ ಆರ್ಡರ್ ಮಾಡಿ ಇಲ್ಲಿ ಕೊರಿಯರ್ನ ಇಲ್ಲಿ ಇಟ್ಟಿದ್ರು ಅಂತ ಅಂದ್ಬಿಟ್ಟು ನಾನು ಬಂದರೆ ಎಲ್ಲಿ ನೋಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೀನು ಅಂಗಡಿಗೆ ಬರಬೇಡ ಅಂತ ಒಂದು ವೀಕಿಂದ ಮನೇಲೇ ಇದ್ದಿದ್ದಾಯಿತು. ಸೊ ಇವತ್ತೇ ನೆನ್ನೆ ಬಂದಿದ್ದೆ. ಅಭಿಯವರು ಏನೋ ಸೆಲೆಬ್ರೇಷನ್ ಮಾಡ್ತಿದ್ರು ಅಂತ. ನೆನ್ನೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮುಗೀತು. ಸೊ ಇವಾಗ ಬಂದಿದ್ದೀನಿ ಶಾಪಲ್ಲಿ. ಫುಲ್ ಸ್ಟಾಕ್ಸ್ ಬಂದಿದೆ ಇವತ್ತು. ನಿನ್ನೆ ಬಂದಿದ್ದು, ಇವತ್ತೆಲ್ಲ ಅನ್ಬಾಕ್ಸಿಂಗ್ ನಡೀತಾ ಇದೆ. ಈ ಸೀರೆ ನೋಡಿದ್ದೀರಾ? ದಿಸ್ ಈಸ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಯಾರಿ. ಫುಲ್ ರೀಸ್ಟಾಕ್ ಆಗಿದೆ, ಹೈ ಕ್ವಾಂಟಿಟಿಯಲ್ಲಿ. ಸೊ ಬೇಗ ಯಾರ್ಯಾರು ಇನ್ನೂ ನೋಡ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಸೇಲ್ ಆಗ್ತಾ ಇದೆ. ಬೇಗ ಹೋಗಿ ತಗೊಂಡು. ಆಮೇಲೆ ಇನ್ನು ಪೋಸ್ಟ್ ಮಾಡಿಲ್ಲದೆ ಇರೋದೇ ತುಂಬ ಸ್ಯಾರಿಗಳಿದೆ. ಹಾಗೆ ನೋಡಿ ಮಧುಗೌಡ ಸ್ಯಾರಿ. ಹಾಗೆ ಒಂಚೂರು ಇದೊಂದು ಅಡ್ರೆಸ್ ಮಾಡಬೇಕಿತ್ತು ನಾನು. ಸ್ವಲ್ಪ ಸ್ಟಾಕ್ಸ್ ಮಾತ್ರ ಈ ಮಧುಗೌಡ ಸ್ಯಾರಿಯಲ್ಲಿ ಒಂಚೂರು ಒಂದು ಪಾಯಿಂಟ್ ಏನೋ ಕಲರಿಂಗು ವ್ಯತ್ಯಾಸ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾವು ಮತ್ತೆ ಅವ್ರಿಗೆ ಕಳಿಸಿ, ಮತ್ತೆ ನನಗಿಲ್ಲ ಇದೇ ಕಲರ್ ಬೇಕು ಅಂತ ಹೇಳಿ ನಾನು ಮತ್ತೆ ರೀಸ್ಟಾಕ್ ಮಾಡಿಸಿರೋವಂಥ ಸ್ಯಾರಿಗಳಿವೆಲ್ಲ. ಸೊ ಇಲ್ಲಿ ನೋಡಿ, ಈ ಕಲರ್ ಬೇಕು ಅಂತ ಅಂದ್ಬಿಟ್ಟು ಸೊ ಮಾಡಿರೋವಂಥದ್ದು. ಆ್ಯಂಡ್ ಇದು ನನ್ನ ಪೂಜೆಗೆ ಹುಟ್ಟಿದ್ನಲ್ಲ ಆ ಸ್ಯಾರಿ. ಆ್ಯಂಡ್ ಇನ್ನು ಇವತ್ತು ಇಲ್ಲ ಅಂತ ಅಂದ್ರೂ ಒಂದು 500ರಿಂದ 600 ಪಾರ್ಸಲ್ಗಳನ್ನ ಒಂದು ಯಾವಾಗ ಮಾಡಿಲ್ಲ, ಲಾಸ್ಟ್ ನೆನ್ನೆ ಮಾಡಿರಲಿಲ್ಲ, ಮೊನ್ನೆ ಮಾಡಿಲ್ಲ, 2 ದಿನದ್ದು ಒಂದು 500 ಪಾರ್ಸಲ್ಸ್ ಇದೆ. ಅದೆಲ್ಲ ಬುಕ್ ಮಾಡ್ಬೇಕು, ಯಾಕಂದರೆ ಮೊನ್ನೆ ನಾವು ಬ್ಯುಸಿ ಆಗಿಬಿಟ್ಟಿದ್ವಿ ಅಲ್ಲ, ಸೊ ಬಂದಿರಲಿಲ್ಲ. ಆ್ಯಂಡ್ ಅದ್ರದ್ದೆಲ್ಲ ಇವಾಗ ಶಿಪ್ಮೆಂಟ್, ಇವಾಗ ಪ್ಯಾಕಿಂಗ್ ಆಗಿ ಎಲ್ಲ ಹೊರಡುತ್ತೆ. ಆ್ಯಂಡ್ ಆಲ್ಸೋ ಈ ಸ್ಯಾರಿ ನೋಡಿದ್ದೀರಾ ಗೈಸ್, ಇದು ರೀಸ್ಟಾಕ್ ಆಗಿದೆ. ಈ ಒಂದು ವ್ಲಾಗ್ ಕಂಪ್ಲೀಟ್ ನಿಧು ವಸ್ತ್ರ ಬಗ್ಗೆ ಆಗಿರುತ್ತೆ. ಈ ಸ್ಯಾರಿ ಆ್ಯಂಡ್ ಇದು ಮತ್ತೆ ಬಂದಿತ್ತಾನೆ, ಇದು ಸ್ಟಾಕ್ ಎಲ್ಲ ಖಾಲಿಯಾಗಿ ಈ ಸೀರೆ ಮತ್ತೆ ಬಂದಿದ್ದು, ಮತ್ತೆ ರೀಸ್ಟಾಕ್ ಮಾಡ್ತಿರೋದು. ಆ್ಯಂಡ್ ಇದು ಹೊಸ ಕಲೆಕ್ಷನ್. ಇದು ಪೋಸ್ಟೇ ಮಾಡಿಲ್ಲ. ಇದು ಆಲ್ರೆಡಿ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಡಿಸೈನರ್ ಕೊಟ್ಟಿದ್ದೀನಿ. ಅವ್ರು ಆಲ್ರೆಡಿ ಹೇಳ್ತಾ ಇದ್ರು ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ, ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಇಷ್ಟ ಆಗೋಯ್ತು, ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ. ದಪ್ಪ ಆಯ್ತಲ್ವ ಇದು ಸೈಜು? ಒಂಥರ ಡಿಫ್ರೆಂಟ್ ಆಗಿದೆ, ಅದು ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತೆ ಇದೆಲ್ಲ. ಆ್ಯಂಡ್ ಇದು ಅಷ್ಟೇ ನ್ಯೂ ಸ್ಟಾಕ್. ಇದು ಟಿಶ್ಯೂಲ್ಲಿ ತರಿಸಿರೋದು ಇದು. ಆ್ಯಂಡ್ ಪ್ರತಿಯೊಂದು ಕಲರ್ಸೂ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ ನಾವೇ ಮಾಡಿಸೋದು ಅಂತ. ಎಸ್, ನಾನೇ ಕಲರ್ ಕೊಟ್ಟು ಆದಷ್ಟು ಮಾಡಿಸ್ತೀನಿ. ಆ್ಯಂಡ್ ಇಲ್ಲಿ ಇವಾಗೆಲ್ಲ ಪ್ಯಾಕಿಂಗ್ ನಡೆಯುತ್ತೆ, ಸ್ಟಾರ್ಟ್ ಆಗುತ್ತೆ. ಕೊಡಿ, ಇದು ಓಕೆ, ನಮ್ಮ ಫಸ್ಟ್ ಶೂಟ್ ಸ್ಯಾರಿ ಇದು. ಮತ್ತೆ ರೀಸ್ಟಾಕ್ ಆಗಿತ್ತು, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇದೆಲ್ಲ ಪ್ಯಾಕಿಂಗ್ ಮಾಡಬೇಕೀಗ. ಮತ್ತೆ ಸಾಕಷ್ಟು ಜನ ಕೇಳ್ತಾ ಇರೋದೆ ಬಾಟಲ್ ಗ್ರೀನ್ ಅಂತ. ತುಂಬ ಡಿಮ್ಯಾಂಡ್ ಇದೆ ನನ್ನ ಬಾಟಲ್ ಗ್ರೀನ್ ಸ್ಯಾರಿಗೆ. ಸೊ ಅದಂತೂ ಖಂಡಿತವಾಗ್ಲೂ ಒಂದು ಬಲ್ಕ್ ಕ್ವಾಂಟಿಟಿಲಿ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಸೊ ಅತಿ ಶೀಘ್ರದಲ್ಲಿ ನಿಮ್ಮೆಲ್ರಿಗೂ ಬಾಟಲ್ ಗ್ರೀನ್ ಸಿಗುತ್ತೆ. ಆ್ಯಂಡ್ ಇವಾಗೆಲ್ಲ ಕ್ರಾಸ್ ಚೆಕ್ ಮಾಡಿ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದೆಯಾ, ಕ್ವಾಂಟಿಟಿ ಆ್ಯಂಡ್ ಕಲರ್ಸ್ ಎಲ್ಲ ಹೆಂಗಿದೆ ಅಂದರೆ ಪ್ರತಿಯೊಂದು ಕಲರ್ಸು ನೋಡಿ, ಏನಾದರೂ ಒಂದು ಚೂರು ಲೈಟ್ ಇತ್ತು ಅಂತಂದರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಮತ್ತೆ ರಿಟರ್ನ್ ಹಾಕ್ಬಿಡ್ತೀವಿ ನಾವು. ಸೊ ಇವಾಗೆಲ್ಲ ಇಲ್ಲಿ ನೋಡಿ, ಇದೊಂದು ಸ್ಯಾರಿ ಚೂರೇನೋ ಅದೇನೋ ಮಾಡೋಕ್ಕಾಗಲ್ಲ ಗೈಸ್, ಡೈಯಿಂಗಲ್ಲಿ ಒಂಚೂರು ವ್ಯತ್ಯಾಸ ಆಗುತ್ತೆ. ಪರ್ಫೆಕ್ಟಾಗಿ ಎಲ್ಲ ಪೀಸಸ್ಸು ಪರ್ಫೆಕ್ಟಾಗಿ ಬರಲ್ಲ, ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ಇದೆಲ್ಲ ಚಾಪ್ ಡೈಯಿಂಗ್ ಅಂತಂತಾರೆ, ಆ ಥರ ಚಾಪ್ ಡೈಯಿಂಗ್ಸ್ ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ನಮ್ಮ ನಿಧು ವಸ್ತ್ರ ವೆಬ್ಸೈಟಲ್ಲಿ ಬರೋದೆಲ್ಲನೂ ಚಾಪ್ ಡೈಯಿಂಗ್ ಆಗಿರುತ್ತೆ. ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ಸ್ ಹಾಕ್ಸ್ತಾ ಇದ್ದೀನಿ. ಆ್ಯಂಡ್ ಯಾವ ಕಲರ್ ಬೇಕು ಅನ್ನೋದನ್ನು ನೀವು ನನಗೆ ಇಂಥ ಕಲರ್ ಮಾಡಿಸಿ ಅಂತ ಏನಾದರೂ ನನಗೆ ಈ ವಿಡಿಯೋ ಕಾಮೆಂಟಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಮೆಜಾರಿಟಿಲಿ ಯಾರು ಜಾಸ್ತಿ ಯಾವ ಕಲರ್ ಕೇಳಿರ್ತೀರ ಆ ಕಲರ್ನ ನಾನು ಖಂಡಿತವಾಗ್ಲೂ ನೆಕ್ಸ್ಟು ಇನ್ಕ್ಲೂಡ್ ಮಾಡ್ತೀನಿ ನಮ್ಮ ಕಲೆಕ್ಷನ್ಸಲ್ಲಿ. ಆ್ಯಂಡ್ ಇದೆಲ್ಲ ನೋಡಿ, ಇದೆಲ್ಲ ಕ್ವಾಲಿಟಿ ಇಶ್ಯೂ ಆಗಿ ಇದೆಲ್ಲ ಎತ್ತಿಟ್ಟಿರೋದು. ಆ್ಯಂಡ್ ಇದು ಅಲ್ಲೇ ಇದೆಯಾ? ಓಕೆ, ಮದನಣ್ಣವ್ರು ಬಂದಿದ್ದಾರೆ ನಿಧು ವಸ್ತ್ರಗೆ. ನಮ್ಮ ಅಣ್ಣಂಗೆ ಬ್ಯಾಕ್ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿಬಿಟ್ಟಿದೆ ಗೈಸ್. ನೀನೇ ಅಲ್ವಾ ಹೇಳಿದ್ದು?
ಮೇಡಮ್ ಅಂದರೆ ಮಜಲ್ ಕ್ಯಾಚ್ ಥರ ಮತ್ತು ಇನ್ನೊಂದೇನೆಂದರೆ ನಮಗೆ ಹೆರಿಡಿಟ್ರಿ ಬೆನ್ನೋವು ನನಗೂ ಇದೆ ಅಂದರೆ ಬಟ್ ಇವನಷ್ಟು ಸಿವಿಯರ್ ಆಗೆಲ್ಲ ಇಲ್ಲ ನಮ್ಮ ತಂದೆಗಿತ್ತು ಅವಾಗ ಕಾಣಿಸ್ಕೊಳ್ಳುತ್ತೆ ಅಷ್ಟೇ. ಒಂದು ವಾರದಿಂದ ಕಂಟಿನ್ಯೂಸ್ ಆಗಿದೆ. ಸೊ ಇವಾಗ ಅಲ್ಲೇ ಇತ್ತ ಇದ್ದಾರೆ ಎಂತ. ಓ ಇದೇನು ಎಲ್ಲಿಗೆ ಹೋಗ್ತಾ ಇದೆ ಇದು? ಸ್ವಾಮಿ ಆಂಜನೇಯನ್ ಬಾಲ ಥರ ಅಲ್ಲಿವರೆಗೂ ಹೋಗಿದೆ. ಗೈಸ್ ಯಾಕೆ ನಾವು ಇದೆಲ್ಲ ತೋರಿಸ್ತೀವಿ ಅಂತ ಅಂದರೆ ಬಿಕಾಸ್ ನಮಗೊಂಥರ ಖುಷಿ ನಿಮ್ಮ ಹತ್ರ ಎಲ್ಲನೂ ಹಂಚ್ಕೊಳ್ಳೋಕ್ಕೆ. ಎಷ್ಟು ಒಂದು 5-6 ವರ್ಷದಿಂದ ಸಾಕಷ್ಟು ಜನ ನಾನು ಹೇಳ್ದಂಗೆ ನಮ್ಮ ಎಲ್ಲ ಜರ್ನಿಲೂ ಜೊತೆಗಿದ್ದು ನೋಡಿಕೊಂಡು ಖುಷಿ ಪಟ್ಕೊಂಡು ಇಲ್ಲಿವರೆಗೂ ಇವತ್ತಿನವರೆಗೂ ಪ್ರೀತಿ ತೋರಿಸ್ತಾ ಇದ್ದೀರಾ. ಹಂಗಾಗಿ ಪ್ರತಿಯೊಂದನ್ನು ಸಣ್ಣದಾಗಲಿ ದೊಡ್ಡದಾಗಲಿ ಖುಷಿ ಆಗಲಿ ದುಃಖ ಆಗಲಿ ಎಲ್ಲದನ್ನು ನಿಮ್ಮ ಜೊತೆ ನೀವು ನಮ್ಮ ಫ್ಯಾಮಿಲಿ ಅನ್ನೋ ಥರ ನಾವು ಹಂಚ್ಕೋತೀವಿ. ಇದರಲ್ಲಿ ಯಾವುದೇ ರೀತಿ ಶೋ ಆಫ್ ಆ ಥರ ಎಲ್ಲ ಏನೂ ಇಲ್ಲ. ನಾವು ನಾರ್ಮಲಾಗಿ ನಮ್ಮ ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ರೀಸನ್ ಇಲ್ಲ. ಆ್ಯಂಡ್ ಇವಾಗ ಬರ್ತಾ ಇದೆ ಪ್ರಿಂಟು. ಒಂದು ಸಲಾಗೆ ಎಷ್ಟು ಬರುತ್ತೆ? 350. ಹಾಂ ಓಕೆ. ಇದನ್ನ ನೀಟಾಗಿ ಕೇರ್ಫುಲ್ಲಾಗಿ ಅಂದರೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ನೋಡಿ. ಈ ಥರದ್ದೆಲ್ಲಿ ನಿಕ್ಕೆ ಇದರಲ್ಲಿ ನೋಡಿ ನಮ್ಮದು ಪ್ರಾಡಕ್ಟ್ ಕೋಡ್ ಇರುತ್ತೆ. ಆ ಕೋಡ್ನ ನೋಡಿಕೊಂಡು ನಾವು ಸ್ಯಾರಿಗಳನ್ನ ಪಿಕ್ ಮಾಡೋದು. ಓಕೆನಾ? ನೋಡಿ ಅವ್ರದ್ದು ನಮ್ಮ ಕಸ್ಟಮರ್ದು ಅಡ್ರೆಸ್ ಇರುತ್ತೆ. ಸೊ ನಂಬರ್ ಏನು ಬರಲ್ಲ, ಇದು ಸ್ಕ್ಯಾನ್ ಮಾಡ್ತಾರಲ್ಲ ಕೊರಿಯರ್ ಅವರು ಅವ್ರಿಗೆ ಹೋಗಿರುತ್ತೆ. ಸೊ ಆ ಕೋಡ್ ಇವಾಗ ಇದು ಕೋಡ್ 39, ಆ ಕೋಡ್ದು ಸ್ಯಾರಿ ಎತ್ಕೊಂಡ್ಬಿಡ್ಬೋದು. ಆ ಥರ ಮಾಡ್ಕೊಂಡು ಇಲ್ಲೆಲ್ಲ ಹಾಕಿರೋದು ನೋಡಿ. ಇದು ಕೋಡ್ 36, ಇದು 35, ಆ ಥರ ಕಂಪ್ಲೀಟ್. ಹಾಯ್ ಅಬ್ಬಿ. ಹಾಯ್, ಏನು ಸಮಾಚಾರ? ಯಾರಾದರೂ ಏನಾದ್ರು ಹೇಳಿದ್ರೆ ಏನು ನೀವು ಅವ್ರು ನಿಧು ವಸ್ತ್ರದಲ್ಲಿದ್ದೀರಾ ಅಂತ ಯಾರಾದರೂ ಏನಾದ್ರು ಕೇಳಿದ್ರಾ? ಹಾಂ, ಯಾರು ಕೇಳಿದ್ರು? ನಿಮ್ಮ ಫ್ರೆಂಡ್ಸಾ? ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿತ್ತಲ್ಲ? ನಿಮ್ಮ ಫ್ಯಾಮಿಲಿ ಗೊತ್ತಿಲ್ಲ? ಕರ್ಕೊಂಡು ಬನ್ನಿ ನಿಮ್ಮ ಫ್ಯಾಮಿಲಿನ ಒಂದ್ಸಲ ಮೈಸೂರಿಗೆ. ತೀರ್ಥಹಳ್ಳಿ ಇವರ ಅಭಿಯವ್ರ ಊರು ಅಲ್ಲ? ಸೊ ಒಂದ್ಸಲ ಕರೀರಿ ನಿಮ್ಮ ಫ್ಯಾಮಿಲಿನ ನಮ್ಮ ಮನೆಗೆ. ಓಕೆ, ಎಲ್ಲ ಪಾರ್ಸಲ್ಸ್ ಆಗಿದೆ ಪ್ಯಾಕ್. ಸೊ ಇನ್ನೊಂದೇನಪ್ಪ ಅಂತಂದರೆ ನಾವೇನಾದರೂ ಒಂದು ಸ್ಪೆಷಲ್ ವೆಕೇಷನ್ಸ್ ಇದ್ದಾಗ ಇಲ್ಲ ಅಂತಂದರೆ ವೀಕೆಂಡ್ಸಲ್ಲಿ ಸ್ವಲ್ಪ 1 or 2 days ಪ್ಯಾಕಿಂಗು ಡಿಲೇ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ನಿಮ್ಮ ಪಾರ್ಸಲ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ. ನೆನ್ನೆ 2 ದಿನ ಆ್ಯನಿವರ್ಸರಿ ಇತ್ತಲ್ವಾ, ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಒಂದೇ ದಿನ ಇವಾಗ ಪ್ಯಾಕ್ ಮಾಡಿ ಎಲ್ಲ ಕಳಿಸ್ತಾ ಇರೋದು. ಜಸ್ಟ್ 2 days ಅಷ್ಟೇ ಡಿಲೇ ಆಗಿರುತ್ತೆ. ಏನಾದರೂ ಇಲ್ಲ ಅಂತಂದಾಗ ಸೇಮ್ ಡೇನೇ ನಾವು ಎಲ್ಲನೂ ಶಿಪ್ಪಿಂಗ್ ಮಾಡಿಬಿಟ್ಟಿರ್ತೀವಿ. ಸೊ ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದು ಬೇಡ. ಐ ಅಂಡರ್ಸ್ಟ್ಯಾಂಡ್. ನಾನು ನೋಡ್ತಾ ಇರ್ತೀನಿ ಎಲ್ಲ ಅಪ್ಡೇಟ್ಸು ನಮ್ಮ ಮನೆದು ವಸ್ತ್ರದಲ್ಲಿ. ಸಾಕಷ್ಟು ಜನ ಕೇಳ್ತಾ ಇರ್ತೀರ ನಮ್ಮ ಆರ್ಡರ್ಸ್ ಎಲ್ಲಿದೆ ಏನು ಎತ್ತ ಅಂತೆಲ್ಲ. ಸೊ ಐ ಹೋಪ್ ನಿಮಗೆ ಮೆಸೇಜ್ ಬರುತ್ತೆ ವೆನ್ ಇಟ್ಸ್ ಔಟ್ ಫಾರ್ ಡೆಲಿವರಿ. ಬಟ್ ವಿ ಆರ್ ವರ್ಕಿಂಗ್ ಆನ್ ಲೈಕ್ ಕಾಲ್ ಸೆಂಟರ್ ಥರ ಒಂದು ಸೆಟಪ್ ಮಾಡಿ ಸಪೋರ್ಟ್ ಕೊಡಬೇಕು ಅಂತಲೂ ನಾವು ಅದ್ರ ಬಗ್ಗೆ ಕೆಲಸ ನಡೀತಾ ಇದೆ. ಟಾಕ್ಸ್ ಎಲ್ಲ ನಡೀತಾ ಇದೆ, ಎಲ್ಲ ಫೈನಲೈಸ್ ಆಗ್ತಾ ಇದೆ. ಸೊ ಅಂದರೆ ಎಲ್ಲ ವಿಷಯನೂ ಜಸ್ಟ್ ಹಿಂಗೆ 1 day ಆಗಲ್ಲ ಗೈಸ್. ಎಲ್ಲದಕ್ಕೂ ಪ್ರೊಸೀಜರ್ಸ್ ಇರುತ್ತೆ, ಎಲ್ಲನೂ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲ ಅವ್ರ ಅವೈಲಬಿಲಿಟಿ ನೋಡ್ಕೋಬೇಕು. ಒಂದಾಗಿಲ್ಲ ಅಂತಂದರೆ ಅದಕ್ಕೆ ಬ್ಯಾಕಪ್ ಏನು ಮಾಡ್ಬೋದು, ಅದ್ರ ಬದಲು ಇನ್ನೊಂದೇನು ಮಾಡ್ಬೋದು, ಇಲ್ಲ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಇವಾಗ ಎಲ್ಲ ಇಲ್ಲಿಂದ ಹೊರಡುತ್ತೆ. ಆ್ಯಕ್ಚುಲಿ ಅವರು ಈವ್ನಿಂಗ್ ಬಂದು ಒಟ್ಟಿಗೆ ಎಲ್ಲರೂ ತೊಗೊಂಡೋಗ್ತಾರೆ. ಮಾರ್ನಿಂಗ್ ಟು ಈವ್ನಿಂಗ್ ಏನು ನಮಗೆ ಆರ್ಡರ್ಸ್ ಬರುತ್ತೆ ಒಟ್ಟಿಗೆ ಈವ್ನಿಂಗ್ವರೆಗೂ ಕಾದು ನಾವು ಕೊಟ್ಟು ಕಳಿಸ್ತೀವಿ. ಒಂದೊಂದು ಪಿನ್ ಕೋಡ್ಗಳು ಒಂದೊಂದು ಅಡ್ರೆಸ್ಸಲ್ಲಿ ಯಾವುದು ಕೊರಿಯರ್ ಶಿಪ್ಪಿಂಗ್ ಆಗಲ್ಲ ಅಂಥದಕ್ಕೆ ನಾವು ಪೋಸ್ಟ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಇದ್ದೇ ಇರುತ್ತೆ ಪೋಸ್ಟಲ್ಲಿ ಬರೋವಂಥದ್ದು. ಆ್ಯಂಡ್ ನಮ್ಮ ಏನು ಕಸ್ಟಮರ್ ಸಪೋರ್ಟ್ಸ್ಗೆ ಏನಿದೆ ಅದೆಲ್ಲನೂ ನಾವು ಆದಷ್ಟು ಕ್ವಿಕ್ಕಾಗಿ ಆಗಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಸಾಕಷ್ಟು ಜನ ನಮ್ಮ ನಿಧು ವಸ್ತ್ರ ಪೇಜಲ್ಲಿ ಹೇಗೆ ಶಾಪ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೀರಾ. ಹಾಗೆ ಮೆಸೇಜಸ್ ಕೂಡ ಹಾಕ್ತಾಯಿದ್ರಿ, ಕಾಮೆಂಟ್ಸ್ಗಳು ಹಾಕ್ತಾಯಿದ್ರಿ, ಹೇಗೆ ಆರ್ಡರ್ ಮಾಡೋದು, ಒಂದು ವಿಡಿಯೋ ಮಾಡಿ ಹಾಕಿ ನಮಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ನಿಧು ವಸ್ತ್ರ ಇನ್ಸ್ಟಾಗ್ರಾಮ್ ಪೇಜ್ ಬಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೀವು ನಮ್ಮ ವೆಬ್ಸೈಟ್ ಲಿಂಕನ್ನು ಹಾಕಿದ್ದೀವಿ. ಆ ವೆಬ್ಸೈಟ್ ಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವೆಬ್ಸೈಟಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಸೊ ಎಲ್ಲ ಪ್ರತಿಯೊಂದು ಸ್ಕ್ರೀನ್ ರೆಕಾರ್ಡಿಂಗು ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇವಾಗ ವೆಬ್ಸೈಟ್ ಓಪನ್ ಆಗಿದೆ. ಆ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ ತಕ್ಷಣ ಸೊ ನೀವು ಇಲ್ಲಿ ಸ್ಲೈಡ್ ಮಾಡಿದ್ರೆ ನಿಮಗೆಲ್ಲ ಕಲೆಕ್ಷನ್ಸು ನೋಡಿ ಈ ಥರ ಸ್ಲೈಡ್ ಆಗುತ್ತೆ. ಅದಾದಮೇಲೆ ಇನ್ನೂ ಕೆಳಗಡೆ ಬಂದರೆ ಎಲ್ಲ ಕಲೆಕ್ಷನ್ಸು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಂದರೆ ನಿಮ್ಗೆ ಯಾವ ಸ್ಯಾರಿ ಬೇಕು
ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಸಮ್ಟೈಮ್ಸ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲೂ ನಾವು ಅದನ್ನು ಯಾವತ್ತು ಲಾಂಚ್ ಮಾಡ್ತೀವಿ ಅವಾಗ ಸ್ಟೋರಿಗಳು ಹಾಕಿರ್ತೀನಿ. ಅದನ್ನು ಇನ್ಸೈಟ್ಸ್ ಅಂದರೆ ಇನ್ಸ್ಟಾಗ್ರಾಮ್ ಇನ್ಸೈಟ್ಸಲ್ಲೂ ಕೂಡ ನಾನು ಅದನ್ನು ಇಟ್ಟಿದ್ದೀನಿ. ಯಾವ ಸ್ಯಾರಿ ಬೇಕು ಕಲೆಕ್ಷನ್ಸಲ್ಲಿ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿದು ಡೈರೆಕ್ಟ್ ಲಿಂಕ್ಸ್ ಇರುತ್ತೆ, ನೀವು ಹೋಗಿ ಬೇಕಾದ್ರೆ ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಸೊ ಈ ಥರ ವೆಬ್ಸೈಟ್ ಓಪನ್ ಮಾಡಿದ ನಂತರ ಒಂದು ಆರ್ಡರ್ ಕೂಡ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆರ್ಡರ್ ಮಾಡಬೇಕು ಅಂತ. ಇವಾಗ ನೋಡಿ ನಾನು ನಿಶಿಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಆರ್ಡರ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, 2 ಬೇಕು ಅಂತಂದರೆ ಈ ಥರ ಹಿಂಗೆ, ಪ್ಲಸ್ 3 ಬೇಕು ಅಂದರೆ ಇನ್ನೊಂದು ಸಲ, 4 ಬೇಕು ಅಂದರೆ ಈ ಥರ. ಸೊ ಇವಾಗ ನಾನು ಒಂದು ಆರ್ಡರ್ ಮಾಡ್ತಾಯಿದ್ದೀನಿ. ಆ್ಯಡ್ ಟು ಕಾರ್ಟ್ಗೆ ಹಾಕಬೇಕಾಗತ್ತೆ. ಅದು ಡೈರೆಕ್ಟ್ ಇವಾಗ ನಿಮಗೆ ಕಾರ್ಟ್ಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ಕಾರ್ಟ್ಗೆ ಕರ್ಕೊಂಡು ಹೋಗಿದ ತಕ್ಷಣ ನೀವು ಚೆಕ್ಔಟ್ ಕೊಡಬೇಕಾಗತ್ತೆ. ಚೆಕ್ಔಟ್ ಮೇಲೆ ಪ್ರೆಸ್ ಮಾಡಿದ ನಂತರ ನೀವು ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಇಮೇಲ್ ಐ ಡಿ. ಓಕೆನಾ? ಅದಾದಮೇಲೆ ನಿಮ್ಮ ನೇಮ್ ಏನು. ಓಕೆ. ಸೊ ನಂಬರ್ಗಳನ್ನ ದಯವಿಟ್ಟು ನೀಟಾಗಿ ಹಾಕಿ. ಆ ನಂಬರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಕೊರಿಯರಿಗೆ. ಸಮ್ಟೈಮ್ಸ್ ರಾಂಗ್ ನಂಬರ್ಸ್ಗಳು ಹಾಕಿರ್ತೀರ, ಸಮ್ಟೈಮ್ಸ್ 9 ಡಿಜಿಟ್ಸ್ ಇರುತ್ತೆ, ಇಲ್ಲಾಂತಂದರೆ ರಾಂಗ್ ನಂಬರ್ಸ್ ಇರುತ್ತೆ. ಸೊ ನೀಟಾಗಿ ನಂಬರ್ನ ಅಟ್ಯಾಚ್ ಮಾಡಿ. ಅದಾಗಿದ ನಂತರ ಅಡ್ರೆಸ್ ತುಂಬ ಇಂಪಾರ್ಟೆಂಟು ಗೈಸ್. ಅಡ್ರೆಸ್ಸು ನಿಮ್ಮ ಆಧಾರಲ್ಲಿ ಯಾವುದಿದೆ ಅಲ್ಲೇ ನೀವು ವಾಸ ಮಾಡ್ತಾಯಿದ್ರೆ ನೀವು ನಿಮ್ಮ ಆಧಾರ್ ಅಡ್ರೆಸ್ಸನ್ನೇ ಹಾಕ್ಬೋದು, ನಂಬರ್ನೂ ಕೂಡ ಅದನ್ನೇ ಹಾಕ್ಬೋದು. ಪಿನ್ ಕೋಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಡ್ರೆಸ್ ಅಂತೂ ದಯವಿಟ್ಟು ವೆರಿ ಕೇರ್ಫುಲ್ಲಾಗಿ ಹಾಕಿ. ಸೊ ಇವಾಗ ನಾನು ಯಾವುದೋ ಒಂದು ರ್ಯಾಂಡಮ್ ಅಡ್ರೆಸ್ ಹಾಕ್ತಾಯಿದ್ದೀನಿ. ಸೊ ಸಿಟಿ ನೀವೆಲ್ಲಿ ವಾಸ ಇದ್ದೀರಾ ಅಲ್ಲಿ ಹಾಕಿ. ಅದಾಗಿದ ನಂತರ ಪಿನ್ ಕೋಡ್. ಓಕೆನಾ? ಕರೆಕ್ಟ್ ಪಿನ್ ಕೋಡ್ ಹಾಕಿ ಗೈಸ್. ಅದಾಗಿದ ನಂತರ ನೀವು ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಮೆಂಟ್ದು ಡೀಟೇಲ್ಸ್ ತೋರಿಸುತ್ತೆ. ಓಕೆನಾ? ಕಂಟಿನ್ಯೂ ಮೇಲೆ ನೀವು ಮತ್ತೆ ಪ್ರೆಸ್ ಮಾಡಬೇಕಾಗತ್ತೆ. ಅದಾಗಿದ ನಂತರ ನೀವು ಕೆಳಗಡೆ ಸ್ಲೈಡ್ ಮಾಡಿದ್ರೆ ಪ್ಲೇಸ್ ಆರ್ಡರ್ ಆ್ಯಂಡ್ ಪೇ ಅಂತ ನಿಮಗೆ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟು ಟೋಟಲ್ ಅಮೌಂಟ್ ಆಗಿದೆ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತಾ ಇದೆ. ಏನಾದರೂ ಆಫರ್ ಅಪ್ಲೈ ಇತ್ತು ಅಂತಂದರೆ ಅಲ್ಲಿ ಪ್ರೊಮೋ ಕೋಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೇನು ಆಫರ್ ನಡೀತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಾಂತಂದರೆ ನೀವು ಆಟೋಮೆಟಿಕ್ಕಾಗಿಯೇ ಅಪ್ಲೈ ಆಗಿಬಿಡುತ್ತೆ. ನಾವೇನಾದ್ರು ಆಫರ್ ರನ್ ಮಾಡ್ತಾಯಿದ್ರೆ ನಮ್ಮ ವೆಬ್ಸೈಟಲ್ಲಿ. ಹಾಗೆ ನಿಮ್ಮ ಡೆಲಿವರಿ ಅಡ್ರೆಸ್ಸನ್ನು ಕೂಡ ನೀವು ಬಿಲ್ಲಿಂಗ್ ಅಡ್ರೆಸ್ ಅಂತ ಕಾಣಿಸ್ತಾ ಇದ್ದಿಲ್ಲ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದ್ಸಲ ರೀಚೆಕ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಫ್ರೀ ಶಿಪ್ಪಿಂಗ್ ಪೇ ಡೆಲಿವರಿ ಮೆಥಡು ಮತ್ತು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ನೀವು ಹಾಕಿರೋ ಅಡ್ರೆಸ್ ಕೂಡ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಏನಾದರೂ ಚೇಂಜಸ್ ಬೇಕು, ಏನಾದ್ರು ತಪ್ಪು ಹಾಕಿರ್ತೀರಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ತಪ್ಪು ಹಾಕಿದ್ದೀರಾ ಅಂದಾಗ ಅಲ್ಲಿ ಎಡಿಟ್ ಅಂತ ಕಾಣಿಸ್ತಾ ಇದೆ ನಿಮಗೆ ಅಲ್ಲೇನೇ ಮೇಲ್ಗಡೆ. ಸೊ ಆ ಎಡಿಟ್ ಮೇಲೆ ಒತ್ತಿದ್ರೆ ನೀವು ಮತ್ತೆ ಎಡಿಟ್ ಮಾಡ್ಬೋದು ನಿಮ್ಮ ಅಡ್ರೆಸ್ನ. ಅದಾಗಿದ ನಂತರ ನೀವು ಮತ್ತೆ ಕಂಟಿನ್ಯೂ ಪ್ರೆಸ್ ಮಾಡಿದ್ರೆ ಪ್ಲೇಸ್ ಆರ್ಡರ್ ಅಂತ ಪ್ರೆಸ್ ಮಾಡಿದ್ರೆ ನೀವು ಈ ರೀತಿ ಡೈರೆಕ್ಟ್ ನಿಮಗೆ ಪೇಮೆಂಟ್ ಮೆಥಡ್ ಕೇಳಿಬಿಡುತ್ತೆ. ಅಲ್ಲಿ ಗೂಗಲ್ ಪೇನಾ, ಫೋನ್ಪೇನಾ, ಯಾವ್ದು ಬೇಕು ಅಂತ, ಪೇಟಿಎಮ್ಮ, ನಿಮ್ಮ ಆಪ್ಷನ್ ಯಾವುದಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಫೋನ್ಪೇನೇ ಓಪನ್ ಆಗುತ್ತೆ, ಇಲ್ಲ ಗೂಗಲ್ ಪೇ ಓಪನ್ ಆಗುತ್ತೆ. ಸೊ ಈ ರೀತಿ ನೆಕ್ಸ್ಟು ಪೇ ಅಂತ ಪ್ರೆಸ್ ಮಾಡಿ ಅದಕ್ಕೆ ನೀವು ಪೇಮೆಂಟ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ನೀವು ಮತ್ತೆ ಹೋಗಿ ಚೆಕ್ ಮಾಡಿದ್ರೆ ನೋಡಿ ಅಲ್ಲಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರ್ತಾಯಿದೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನೀವಿಲ್ಲಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಮಧುಜಿ, ಯು ವಿಲ್ ರಿಸೀವ್ ಅ ಕನ್ಫರ್ಮೇಷನ್ ಇಮೇಲ್ ಸೂನ್ ಅಂತ ಅಲ್ಲಿ ಕಾಣಿಸ್ತಾ ಇದೆ. ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗಲ್ಲಿ ಕಾಣಿಸ್ತಾ ಇದೆ. ಕ್ವಾಂಟಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗಲ್ಲಿ ಕಾಣಿಸ್ತಾ ಇದೆ ನೋಡಿ. ಡೆಲಿವರಿ ಅಡ್ರೆಸ್ಸು, ಬಿಲ್ಲಿಂಗ್ ಅಡ್ರೆಸ್ಸು ಪ್ರತಿಯೊಂದು ಕಾಣಿಸ್ತಾ ಇದೆ. ಆರ್ಡರ್ ಪ್ಲೇಸ್ ಆಗಿದೆ ಅಂತ. ಓಕೆ, ಆರ್ಡರ್ ಏನೋ ಪ್ಲೇಸ್ ಆಗೋಯ್ತು, ಇದು ಆಗಿದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಜನಕ್ಕೆ ಇರುತ್ತೆ. ನೀವು ಮೇಲ್ ಐ ಡಿ ಏನು ಹಾಕಿರ್ತೀರ ಅದನ್ನು ತುಂಬ ಕೇರ್ಫುಲ್ಲಾಗಿ ಹಾಕಿರಬೇಕು. ನೀವು ಯಾವ ಮೇಲ್ ಐ ಡಿ ಕೊಟ್ಟಿರ್ತೀರಾ ಆ ಆರ್ಡರ್ ಪ್ಲೇಸ್ ಆಗಿದ ನಂತರ ನಿಮಗೆ ಆರ್ಡರ್ ಐ ಡಿ ಬಂದುಬಿಡುತ್ತೆ ನಿಮ್ಮ ಮೇಲಿಗೆ. ಈ ಆರ್ಡರ್ ಐ ಡಿ ನಿಮ್ಮದು ಅಂತ ನಿಮ್ಮ ಮೇಲಿಗೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಕಟ್ಟಾಗಿದ ತಕ್ಷಣ ನಿಮಗೆ ಮೆಸೇಜ್ ರಿಸೀವ್ ಆಗುತ್ತೆ. ಸೊ ಇದೊಂದು ಮೆಥಡಲ್ಲಿ ನೀವು ಚೆಕ್ ಮಾಡ್ಬೋದು ನಮ್ಮ ವೆಬ್ಸೈಟ್ನ. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೋದು, niduvastra.com ಅಂತ ನೋಡಿ. ಅದಾದಮೇಲೆ ಇಲ್ಲಿ ಓಪನ್ ಆಯಿತು ಮೇಲ್ಗಡೆನೆ. ಅದ್ರ ಮೇಲೆ ಮತ್ತೆ ಪ್ರೆಸ್ ಮಾಡಿದ್ರೆ ನೀವು ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸೇಮ್ ಪ್ರೊಸೆಸ್ಸಲ್ಲಿ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. 1 ಮಿಲಿಯನ್ ಯಾವಾಗ ನೀವು ಮಾಡೋದು ನಂದು ದಯವಿಟ್ಟು ಬೇಗ ಒತ್ತಿ. 850 ಸ್ಟಕ್ ಆಗಿಬಿಡಿದೆ ಹಂಗೆ. ಸೊ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನೇಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಕೀಪ್ ಶಾಪಿಂಗ್ ಇನ್ ನಿಧುವಸ್ತ್ರ. ಬಾಯ್.